ಹಲೋ, ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಮಂಗಳವಾರದ ಬೆಳಗ್ಗಿನ ವ್ಲಾಗ್ ಇದು. ಸಂಕ್ರಾಂತಿ ಹಬ್ಬದ ದಿನ. ಸೊ ಬೆಳಗ್ಗೆನೇ ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊಸ್ಲನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಹೊಸ್ಲನ್ನ ರೆಡಿ ಮಾಡಿಕೊಂಡೆ. ಹಾಗೆಯೇ ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ರಂಗೋಲಿನ ಸ್ವಲ್ಪ ಕಲರ್ಫುಲ್ಲಾಗಿ ಬಿಡೋಣ ಅಂತ ಹೇಳಿಬಿಟ್ಟು ನಿನ್ನೆ ನೈಟೇ ನಾನು ರಂಗೋಲಿ ಎಲ್ಲ ಬಿಟ್ಟು ಕಲರ್ನ ತುಂಬಿಬಿಟ್ಟಿದ್ದೆ, ಬೆಳಗ್ಗೆ ಟೈಮ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಕಬ್ಬಿನ ಸಿಹಿಯ ಹೀರುತ್ತಾ, ಎಳ್ಳು ಬೆಲ್ಲವ ಸವಿಯುತ್ತಾ, ದ್ವೇಷ ಅಸೂಯೆ ಮರೆಯುತ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದು ವರ್ಷದ ಮೊದಲನೇ ಹಬ್ಬ ಅಂತ ಅಂದರೆ ಅದು ಸಂಕ್ರಾಂತಿ ಹಬ್ಬ. ಹಬ್ಬ ಅಂದ್ರೇ ಮನೆ ತುಂಬ ಸಂಭ್ರಮ ಸಡಗರ ಇರುತ್ತೆ. ಸಂಕ್ರಾಂತಿ ಹಬ್ಬ ಎಲ್ಲ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ಸಂಜೆ ಮೇಲೆ ಮಕ್ಕಳನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿಕೊಂಡು ನಾವು ಚೆನ್ನಾಗಿ ರೆಡಿಯಾಗಿ ಫ್ರೆಂಡ್ಸ್ ಮನೆ ಆಗಿರ್ಬೋದು, ಪಕ್ಕದ ಮನೆ ಆಗಿರಬಹುದು, ಎಳ್ಳು ಬೆಲ್ಲ ಹಂಚಿ ತಿನ್ನೋದೇ ವಿಶೇಷತೆ ಈ ಹಬ್ಬದಲ್ಲಿ. ನಾವೆಲ್ಲ ಚಿಕ್ಕವರಿದ್ದಾಗ ತುಂಬಾ ಗಾಳಿ ಬರ್ತಿತ್ತು ಅಂತ ಹೇಳಿ ಗಾಳಿಪಟನ ಮಾಡಿ ಹಾರಿಸ್ತಿದ್ವಿ. ಈ ಹಬ್ಬದ ಟೈಮಲ್ಲಿ ಅದೆಲ್ಲ ನೆನಪಾಗುತ್ತೆ. ಈ ಚಳಿಗಾಲದಲ್ಲಿ ತುಂಬಾ ಚಳಿ ಇರುತ್ತೆ ಅಲ್ವಾ, ಆದ್ದರಿಂದ ನಮಗೆ ಮೈಕೈ ಎಲ್ಲ ಬಿರಿಯುತ್ತೆ. ಬಟ್ ಈ ಥರ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿ ತಿಂದರೆ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ ಬಾಡಿಲಿ ಅಂತ ಹೇಳಿ ಈ ಒಂದು ಟೈಮಲ್ಲಿ ಎಳ್ಳು ಬೆಲ್ಲ ಮಾಡೋದನ್ನು ಹಿಂದಿನಿಂದನೂ ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕಡೆ ಎಲ್ಲ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಬೇಯಿಸೋದು ಮತ್ತು ಹಿದ್ಕಿದ ಬೇಳೆ ಸಾಂಬಾರು ಮಾಡೋದೇ ವಿಶೇಷತೆ. ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಅಲ್ವಾ. ನೀವು ಕೂಡ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಕೂಡ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ನನ್ನ ದಿನನಿತ್ಯದ ಮನೆ ಕೆಲಸಗಳೆಲ್ಲ ಏನಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾನಿಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸಪ್ರೇಟಾಗಿ ಅಕ್ಕಿ ಮತ್ತು ಬೇಳೆನ ಬೇಯಿಸ್ಕೊಂಡ್ರೆ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿ ಮತ್ತು ಹೆಸರು ಬೇಳೆನ ಒಂದೇ ಸಲ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದರಲ್ಲಿ ಒಂದು 3-4 ಸ್ಪೂನ್ ಮಾತ್ರ ಹೆಸರುಬೇಳೆ ಅನ್ನನ ತಗೊಂಡು ನಾನು ಸ್ವೀಟ್ ಪೊಂಗಲ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ನಾನು ತುಪ್ಪನ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ಗೆ ಅದನ್ನು ಎತ್ತಿಡ್ಕೊಳ್ತೀನಿ. ನಂತರ ಅದೇ ತುಪ್ಪಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ಹೆಸರುಬೇಳೆ ಅನ್ನನ ಹಾಕಿ ಅದಕ್ಕೆ 1 ಕಪ್ ಹಾಲು ಮತ್ತು 1 ಕಪ್ ಬೆಲ್ಲದ ಪಾಕನ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ನಂತರ ಕರೆದಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡ್ರೆ ಅದು ನೈವೇದ್ಯ ರೆಡಿ ಆಯಿತು. ಸೊ ಇನ್ನೊಂದು ಕಡೆ ಖಾರ ಪೊಂಗಲ್ ಕೂಡ ರೆಡಿ ಆಯಿತು. ಇವಾಗ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಬೆಳಗ್ಗೆ ಬೇಗನೆ ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ.
ಮಾಡಿರುವಂತಹ ನೈವೇದ್ಯನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ದೇವರಿಗೆ ಸಹ ಪೂಜೆನೆಲ್ಲ ಮಾಡಿಕೊಂಡೆ. ಈಗ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಪಾಪು ಸಹ ಮಲ್ಕೊಂಡ. ಈಗ ನಾನು ಪ್ರತಿ ಮಂಗಳವಾರ ದೇವರಿಗೆ, ಮಾರಮ್ಮ ದೇವರಿಗೆ ನಿಂಬೆಹಣ್ಣಿನ ದೀಪ ಹಚ್ತಿದ್ದೆ ಅಲ್ವಾ. ಸೊ ಅದು ಕೂಡ ಇವತ್ತು ಕೊನೆ ದಿನ ಇತ್ತು. ಹಬ್ಬ ಬೇರೆ ಇತ್ತು, ಸಂಕ್ರಾಂತಿ ಹಬ್ಬ ಇತ್ತು, ಮತ್ತು ನಮ್ಮದು ಫೈನಲ್ ಡೇನೂ ಇವತ್ತೇ ಇತ್ತು. ಸೊ ಹಾಗಾಗಿ ಒಂದು ನಿಂಬೆಹಣ್ಣಿನ ಹಾರ ಮಾಡಿಸಿ ಕೊನೆ ದಿನ ದೇವರಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಹಾರನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಪೂಜೆಗೆ ಅಂತ ಐಟಮ್ಸ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ನಾನೇನು ಜೋಡಿಸ್ಕೊಳ್ತಾ ಇದ್ದೀನಿ ಅಲ್ವಾ, ಇದನ್ನು ದೇವರಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಜನ ಇವಾಗ ಹೇಗಿದ್ದರೂ ಹಬ್ಬದ ದಿನ ಹೆಣ್ಮಕ್ಳು ದೇವಸ್ಥಾನಕ್ಕೆ ಪೂಜೆಗೆ ಬಂದೇ ಬರ್ತಾರೆ ಅಲ್ವಾ. ಹಾಗಾಗಿ ಅವರಿಗೆಲ್ಲ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಳ್ಳು ಬೆಲ್ಲ ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು, ಹೂವು ಇದನ್ನೆಲ್ಲ ಸಹ ಜೋಡಿಸ್ಕೊಂಡೆ. ಒಂದು ತಟ್ಟೆ ದೇವರಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಜೋಡಿಸ್ಕೊಂಡೆ. ಇನ್ನೊಂದು ಪ್ಲೇಟಲ್ಲಿ ನಾನು ಪ್ರತಿ ವಾರ ಏನು ನಿಂಬೆಹಣ್ಣಿನ ದೀಪ ಹಚ್ತಿದ್ದೆ ಅಲ್ವಾ, ಅದು ಕೂಡ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಅದು ಕೂಡ ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಜೋಡಿಸ್ಕೊಂಡು ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕಿತ್ತು. ಅದು ಕೂಡ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ಇದು ರಾಹುಗಾಲದಲ್ಲಿ ಹಚ್ಚಬೇಕು ಅಲ್ವಾ ನಿಂಬೆಹಣ್ಣಿನ ದೀಪನ. ಸೊ ಹಾಗಾಗಿ ನಾನು ಸಂಜೆ 3 ಗಂಟೆಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ಬೆಳಗ್ಗೆನೇ ಬೇರೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಈಗ ಕೊನೆಗೆ ಇಲ್ಲಿಗೆ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆಯೇ ಸ್ವಲ್ಪ ನೈವೇದ್ಯಕ್ಕೆ, ದೇವ್ರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮತ್ತು ಬಾಳೆಹಣ್ಣಿನ ರಸಾಯನನ ಸಹ ಮಾಡಿಕೊಂಡಿದ್ದೆ. ಸೊ ಈಗ ಇದೆಲ್ಲ ರೆಡಿ ಆಯಿತು. 3 ಗಂಟೆ ಆಗಿದ ತಕ್ಷಣವೇ ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅದು ಪ್ರತಿ ಮಂಗಳವಾರ ನಿಂಬೆಹಣ್ಣಿನ ದೀಪ ಹಚ್ತಿದ್ದಿದ್ದು ಒಂಥರ ರೊಟೀನ್ ಆಗಿಬಿಟ್ಟಿತ್ತು. ಈಗೆಲ್ಲೋ ಒಂದು ಕಡೆ ಅದನ್ನು ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಫೀಲ್ ಒಂದು ಕಡೆ ಮನಸ್ಸಲ್ಲಿ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಇನ್ನು ಶ್ರಾವಣಕ್ಕೋ ಅಥವಾ ಕಾರ್ತಿಕಕ್ಕೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ಬಂದೆ. ಸೊ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಹೀಗಿತ್ತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಹ್ಯಾಪಿ ಸಂಕ್ರಾಂತಿ.